ನಮಸ್ತೆ ಎಲ್ಲರಿಗೂ. ನಾನು ಕಾವ್ಯ. ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಆಲೂ ಚೀಸ್ ಮೋಮೋಸ್. ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಪದೇ ಪದೇ ಮಾಡಿ ತಿಂತೀರ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಬೇರೆ ಎಲ್ಲ ಥರದ ಮೋಮೋಸ್ನ ತಿಂದಿರ್ತೀರ, ಆದರೆ ಈ ಆಲೂ ಮೋಮೋಸ್ನ ಟ್ರೈ ಮಾಡಿರಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ, ಅಷ್ಟು ಟೇಸ್ಟಿಯಾಗಿ ಕೂಡ ಬರುತ್ತೆ. ಇದನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತುಂಬಾ ಈಸಿಯಾಗಿ ಮಾಡೋವಂಥ ರೆಸಿಪಿ ಇದು. ಬನ್ನಿ ಇವಾಗ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಇದನ್ನು ಮೈದಾ ಹಿಟ್ಟಲ್ಲೂ ಮಾಡ್ಬೋದು, ಆದರೆ ಗೋಧಿ ಹಿಟ್ಟಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದನ್ನು ಗೋಧಿ ಹಿಟ್ಟಿಂದನೇ ಮಾಡ್ತಾಯಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು. ಇದನ್ನು ನಾನು ಗೋಧಿ ಹಿಟ್ಟಿಂದ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೂ ಕೂಡ ನೀವು ಈಸಿಯಾಗೆ ಕೊಡ್ಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದನ್ನು 5 ರಿಂದ 6 ನಿಮಿಷ ಆದರೂ ಈ ರೀತಿ ಸ್ವಲ್ಪ ಕಲಿಸ್ಕೊಳ್ಬೇಕು, ಆವಾಗ ಚೆನ್ನಾಗಿ ಬರುತ್ತೆ ನಮ್ಮ ಮೋಮೋಸು. ಇವಾಗ ಒಂದು ಪ್ಯಾನಿಗೆ ನಾನು 1 ಕ್ಯೂಬ್ ಆಗುವಷ್ಟು ಬಟರನ್ನು ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಚಿಕ್ಕದಾಗಿ ಹೆಚ್ಚಿರೋ ಅಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು 1 ಕಪ್ ಆಗುವಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು, ಇಲ್ಲಿ ನಾನು 2 ಆಲೂಗಡ್ಡೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ. ಅದನ್ನು ಈ ರೀತಿ ಒಂದು ಗ್ರೇಟರ್ನಿಂದ ಈ ರೀತಿ ನಾನು ಗ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ರೀತಿ ಗಂಟುಗಳಿರಬಾರ್ದು, ಆವಾಗ ನಮ್ಮ ಮೋಮೋಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಅದನ್ನು ಮಿಕ್ಸ್ ಮಾಡಿ ಇಲ್ಲಿ ನಾನು 1 ಚಿಕ್ಕ ಕಪ್ ಆಗುವಷ್ಟು ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಂಡಿದ್ದೇನೆ. 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಆರಿಗ್ಯಾನೋನ ಹಾಕ್ಕೊಂಡಿದ್ದೇನೆ. ಇವಾಗ ಸ್ವಲ್ಪ ಪೆಪ್ಪರ್ ಪೌಡರನ್ನು ಕೂಡ ಹಾಕ್ಕೊಂಡಿದ್ದೇನೆ. ಜೊತೆಗೆ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೌಡರನ್ನು ಹಾಕ್ಕೊಂಡಿದ್ದೇನೆ. ಇದು ಇದ್ದರೆ ಹಾಕ್ಕೊಳ್ಳಿ, ಇಲ್ದಿದ್ರೆ ಸ್ಕಿಪ್ ಮಾಡ್ಬೋದು. ಇವಾಗ ಸ್ವಲ್ಪ ಪೆರಿ ಪೌಡರನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದರಿಂದ ಟೇಸ್ಟ್ ತುಂಬ ಚಟ್ಪಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 2 ಟೀ ಸ್ಪೂನ್ ಆಗುವಷ್ಟು ಚೀಸ್ ಕ್ರೀಮನ್ನು ಹಾಕ್ಕೊಂಡು 1 ಕ್ಯೂಬ್ ಆಗುವಷ್ಟು ಚೀಸನ್ನು ಈ ರೀತಿ ಗ್ರೇಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನೀವು ಚೀಸ್ ಕ್ರೀಮ್ ಇಲ್ಲ ಅಂದರೆ ಖಾಲಿ ಈ ರೀತಿ ಚೀಸನ್ನು ಕೂಡ ಗ್ರೇಟ್ ಮಾಡಿ ಹಾಕ್ಕೊಳ್ಬೋದು. ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇದು ಕನ್ಸಿಸ್ಟೆನ್ಸಿ ಈ ರೀತಿ ಬರುತ್ತೆ. ಮೇಲೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ನಮ್ಮದು ಫಿಲ್ಲಿಂಗ್ ಕೂಡ ರೆಡಿಯಾಗಿದೆ. ಇಲ್ಲಿ ನಾವು ಕಲಸಿರೋ ಹಿಟ್ಟನ್ನು ತಗೊಂಡು ಒಂದ್ಸಲ ಸರಿ ನಾದ್ಕೊಂಡು ಇವಾಗ ಅದನ್ನು ಈ ರೀತಿ ಲಟ್ಸ್ಕೊಳ್ತಾ ಇದ್ದೇನೆ. ಇದನ್ನು ನಾನು ಒಂದು ದೊಡ್ಡ ಚಪಾತಿ ಸೈಜಲ್ಲಿ ಲಟ್ಸ್ಕೊಂಡು ಒಂದು ಚಿಕ್ಕ ಪ್ಲೇಟ್ನ ಸಹಾಯದಿಂದ ಈ ರೀತಿ ರೌಂಡ್ ಶೇಪಲ್ಲಿ ಇದನ್ನು ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದು ತುಂಬ ಈಸಿಯಾಗೂ ಆಗುತ್ತೆ ಹಾಗೂ ಬೇಗನೆ ಕೂಡ ಆಗೋಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮದು ಚಿಕ್ಕ ಚಿಕ್ಕ ಮೋಮೋಸ್ ಕೂಡ ರೆಡಿ ಆಗುತ್ತೆ. ನೋಡಿ, ಈಗ ಒಂದನ್ನು ತಗೊಂಡು ನಾನಿಲ್ಲಿ ಅದರಲ್ಲಿ ಈ ರೀತಿ ಫಿಲ್ಲಿಂಗನ್ನು ತುಂಬಿ ನಾನು ಇಟ್ಕೊಂಡಿದ್ದೇನೆ. ನಿಮ್ಗೆ ಒಂದನ್ನು ತೋರಿಸ್ತೇನೆ. ಈ ರೀತಿ ಫಿಲ್ಲಿಂಗನ್ನು ತುಂಬಿಸ್ಕೊಂಡು ನಾವು ಸೀರೆಗೆ ನೆರಿಗೆ ಮಾಡ್ತೇವಲ್ಲ, ಆ ರೀತಿ ಪ್ಲೇಟ್ಸ್ಗಳನ್ನು ಮಾಡ್ತಾ ಹೋದರೆ ಆಯಿತು. 2 ಸೈಡಿಂದ ಈ ರೀತಿ ನಾವು ಮಡಿಸ್ಕೊಂಡ್ರೆ ನಮ್ಮದು ಮೋಮೋಸ್ ಕೂಡ ಇದು ರೆಡಿ ಆಗುತ್ತೆ. ಇದೇ ಶೇಪ್ ಮಾಡಬೇಕಂತ ಇಲ್ಲ, ನಿಮಗೆ ಯಾವ ಶೇಪ್ ಈಸಿ ಆಗುತ್ತೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ನಾನು ಮಾಡಿಕೊಂಡು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇಲ್ಲಿ ಒಂದು ಪಾತ್ರೆನ ನಾನು ಇಲ್ಲಿ ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೆ. ಇದು ಈಗ ಬಿಸಿ ಆಗಿದೆ. ಅದರಲ್ಲಿ ಇದನ್ನು ಹಾಕ್ಕೊಂಡು ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಟ್ಟಿದ್ದೇನೆ. ಇದು 5 ನಿಮಿಷದ ನಂತರ ತೋರಿಸ್ತಾ ಇದ್ದೇನೆ. 5 ನಿಮಿಷದಲ್ಲೇ ಬೆಂದೋಗಿಬಿಡತ್ತೆ. ಅದ್ರ ಮೇಲೆ ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ನಾನು ಇದನ್ನು ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ಮೋಮೋಸ್ಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಟೊಮೆಟೊ ಚಟ್ನಿ. ಇದನ್ನು ಮಯೋನೀಸ್ ಜೊತೆನೂ ತಿನ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ನೀವು ಈ ಥರ ಮಾಡಿ ಒಂದು ಸಲ ಟೇಸ್ಟ್ ಮಾಡಿ ನೋಡಿ. ಪದೇ ಪದೇ ಮಾಡಿ ತಿಂತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ಸಲ ಇದನ್ನು ತಿಂದರೆ ಇಡೀ ಪ್ಲೇಟನ್ನೇ ಖಾಲಿ ಮಾಡಿಬಿಡ್ಬೋದು, ಅಷ್ಟು ಚೆನ್ನಾಗಿ ಬಂದಿತ್ತು ಇದು. ಮೋಮೋಸ್ ಇಷ್ಟಪಡೋರಿಗಂತೂ ಇದು ಖಂಡಿತವಾಗ್ಲೂ ಇಷ್ಟವಾಗುತ್ತೆ, ನಾನು ಗ್ಯಾರಂಟಿ ಕೊಡ್ತೇನೆ. ಇದನ್ನು ಬಿಸಿ ಬಿಸಿಯಾಗಿ ಈ ರೀತಿ ತಿಂತಾ ಇದ್ದರೆ ಎಷ್ಟು ತಿಂದರೂ ಸಾಕಾಗಲ್ಲ, ಅದು ಅಷ್ಟು ಟೇಸ್ಟಿ ಅನಿಸುತ್ತೆ ನಮಗೆ. ನೀವೇನಾದರೂ ಇದನ್ನು ನಿಮ್ಮ ಮನೆಯಲ್ಲೇ ಮಾಡಿದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಖಂಡಿತವಾಗ್ಲೂ ಇದು ಇಷ್ಟಪಡ್ತಾರೆ. ನಮಗೆ ಔಟ್ಸೈಡಲ್ಲಿ ಸಿಗೋ ಥರನೇ ಇದು ಟೇಸ್ಟಿಯಾಗಿರುತ್ತೆ. ಹಾಗಾದರೆ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಕೂಡ ಮಾಡಿ. ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು.